ನಾನ್ ತಪ್ಪು ಹೇಳಿದೆ. ಈಗ ಅವ್ರಿಗೆ ಅಧಿಕಾರಿಗಳು 106 ಜನ ಅಧಿಕಾರಿಗಳು IAS IPS ಎಲ್ಲ ಫಿಂಗರ್ ಇದ್ರಲ್ಲೇ ಹೋದ. ನಮ್ಗೆ ಯಾರು ಗತಿ ಇಲ್ಲ. ನನಗೇನ್ ಮಾಹಿತಿ ತಪ್ಪು ಮಾಹಿತಿ ನಾನು ಹೇಳ್ತೀನಿ. ತಿದ್ದಕ್ ನೀವು ಇದ್ದೀರಲ್ಲ, ಕೊನೆಯಲ್ಲಿ ಮುಖ್ಯಮಂತ್ರಿ ತಿದ್ದುತ್ತಾರೆ. ನೀವ್ಯಾಕೆ ತಿದ್ದುತ್ತೀರಾ? ನಿಮ್ಗೇನ್ ಅವಶ್ಯಕತೆ ಇದೆ ಅದು ತಿದ್ದಕ್ಕೆ? ನಾನೇನ್ ನಿಮ್ಮನ್ನ ಕೇಳ್ದ ತಿದ್ದಬೇಕು ಅಂತ? ಕೇಳಿಲ್ಲಲ್ಲ. ಇಲ್ಲ ಅಂದ್ರೆ ನೀವು ಕೃಷ್ಣ ನಾನೇನ್ ಬೇಕಾದ್ರೆ ರೈತರಿಗೆ ಅನ್ಯಾಯ ಮಾಡಿದ್ರು ಅಂತ ಹೇಳಿದ್ರು. ಹಾಗಾದ್ರೆ 100% ಅನ್ಯಾಯ. ಈಗ ರಾಜ್ಯದ ರೈತರಿಗೆ ಅನ್ಯಾಯ ಆಗಿದೆ. Once the damage is done, ಹೇಳಿದಾಗ ನಾನು ಹೇಳ್ತಾ ಇರೋದು ಯಾವುದು ಜ್ಞಾನ 40% ಹೇಳುವಾಗ ಏನ್ ದಾಖಲೆ ಕೊಟ್ರಿ? 40% ಏನ್ ದಾಖಲೆ ಕೊಟ್ರಿ? ನಾನು ವಾಸ್ತವ ಸಂಗತಿ ಬಿಟ್ಟು ಏನಾದ್ರೂ ಹೇಳಿದ್ರೆ ನೀವು ವಾಸ್ತವ ಹೇಳಿಲ್ಲ ಅಂತ ಹೇಳಿ. ನಾನು ಹೇಳ್ತಾ ಇದ್ದೇನೆ 4,300 ಕೋಟಿ ಪರಿಹಾರ ಕೊಟ್ಟಿದ್ದೇವೆ, 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ. ಕರ್ನಾಟಕದ ಇತಿಹಾಸದಲ್ಲಿ ಹೈಯೆಸ್ಟ್ ಕ್ಲಿಯರ್ ಸ್ಟೇಟ್ಮೆಂಟ್. ಇಲ್ಲ ನೀವು ಹೇಳ್ತಾ ಇರೋದು ಸತ್ಯ ಅಲ್ಲ ಅಂತ ಹೇಳಿ ಅವರು. ಅಧ್ಯಕ್ಷರೇ ಹೇಳಿ, ಅವ್ರಿಗೂ ಅನುಭವ ಇದೆ, ನನಗಿಂತ ಹೆಚ್ಚು ಅನುಭವ ಇದೆ. ಮಾತಾಡ್ಲಿಕ್ಕೆ ನಾನು ಹೇಳ್ತಾ ಇರೋದು ಸಿಂಪಲ್ 3 ಲೈನ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. ಇಲ್ಲ ಇದು ಫ್ಯಾಕ್ಟ್ ಅಲ್ಲ ಅಂತ ಹೇಳಿ. ಈ ವರ್ಷ 2,249 ಕೋಟಿ ಕೊಟ್ಟಿದ್ದೇವೆ, 14,29,000 ರೈತರಿಗೆ ಕೊಟ್ಟಿದ್ದೇವೆ. ಇಲ್ಲ ಇದು ಸುಳ್ಳು ಅಂತ ಹೇಳಿ. ಅದು ಬಿಟ್ಟು ಸುಮ್ಮನೆ ವ್ಯಂಗ್ಯ ಮಾಡಿಸ್ಕೊಳ್ಳಕ್ಕೆ ನಾವು ಕೂತಿಲ್ಲ. ವ್ಯಂಗ್ಯ ಮಾಡಿದ್ರೆ ನನಗೆ ವ್ಯಂಗ್ಯ ಆಗೋದಿಲ್ಲ, ಈ ಸದನಕ್ಕೆ ವ್ಯಂಗ್ಯ ಆಗುತ್ತೆ, ನನ್ನನ್ನು ಆಯ್ಕೆ ಮಾಡಿದಂತ ಮತದಾರರಿಗೂ ವ್ಯಂಗ್ಯ ಆಗುತ್ತೆ. ಈಗ ನಾನು ಯಾವ ನೀವಿಲ್ಲಿದ್ದಾಗ ಅದನ್ನ ಮರಿತೀರಾ? ನೀವಿಲ್ಲಿದ್ದಾಗ ಏನ್ ಮಾಡಿದ್ರಿ? ಅವರು ಮಾತಾಡಿ, ಆದ್ರೆ ವಾಸ್ತವ ಟೀಕೆ ಮಾಡ್ಲಿ, ಟೀಕೆ ಸ್ವಾಗತ ಮಾಡುವಷ್ಟು ನಮಗೆ ತಾಳ್ಮೆ ಇದೆ. ಆದ್ರೆ ಸುಳ್ಳನ್ನ ಹೇಳಿದ್ರೆ ಸುಮ್ಮನೆ ಕೂತಿರ್ಬೇಕು ಅಂತಂದ್ರೆ ಅದು ನಿರೀಕ್ಷೆ ಸರಿಯಾದ ಅಲ್ಲ. ಅಷ್ಟೇ ಇಲ್ಲಿ ಕುತ್ಕೊಂಡು 40% ಹೇಳಿದ್ರೆ ಏನ್ ಸುಳ್ಳು? ಸುಮ್ಮನೆ ಸನ್ಯಾಸ ಮಾಡ್ಬೇಕಾ ಅಧ್ಯಕ್ಷರೇ? ಈಗ ಪ್ರತಿಪಕ್ಷ ಮಾತಾಡಿ. ನೀವು ನೋಡಿ, ನೀವು ಉತ್ತರ ಕನ್ನಡ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿದ್ರೆ ಮುಂದೆ ಹೋಗ್ತದೆ. ಅದು ಬಿಟ್ಟು ಅವ್ರು ಹಾಗೆ ಹೇಳಿದ್ರು, ಇವ್ರ ಹಿಂದಿನದವ ನೀವು ಚರ್ಚೆ ಮಾಡಿದ್ರೆ ಇಲ್ಲೇ ಬಾಕಿ. ಈಗ ಮುಂದೆ ಹೋಗುವ. ಈಗ ನೋಡಿ, ಇಲ್ಲಿ ಯಾರು ಶುರು ಮಾಡಿಲ್ಲ, ನಾನೇ ಪ್ರಾರಂಭ ಮಾಡಿದ್ದೆ. ನನಗನ್ಸ್ತತೆ ಇನ್ ಮುಂದೆ ಅವರು ಫಸ್ಟ್ ಮಾತಾಡ್ಬಿಡ್ಲಿ. ಇಲ್ಲ ಸರಿ ಇರ್ತೈತೆ, ಅದು ಸರಿ ಇರ್ತೈತೆ. ನಾವು ಆಮೇಲೆ ಮಾತಾಡ್ತೀರಿ. ಎರಡರಾಗ ಒಂದು ತೀರ್ಮಾನ ಮಾಡಿ. ಈಗ ನಾನು ಅವ್ರಿಗೆ ಇಲ್ಲಿ ಸಿದ್ದರಾಮಯ್ಯನವ್ರು ಇದ್ರು, ನಾವು ಅಲ್ಲಿ ಕೂತಿದ್ರಿ 2 ಬಾರಿ ಅವರಿದ್ರು. ನಾನು ಅಲ್ಲೇ ಫಸ್ಟ್ ಬೆಂಚ್ ಅಲ್ಲಿ ಕೂತಿದ್ದೆ. ಸಿದ್ದರಾಮಯ್ಯ ಒಂದ್ಸರಿ ನಿನ್ ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ ಅಂದ್ರು. ಈಗ ನಾನು ಮಾನ ಮರ್ಯಾದೆ ಇದೆ ಅಂದ್ರೆ ಕುಣಿದ್ ಬಿಡ್ತೀರಾ, ತಕ 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 ಅಂತ ಕುಣಿದ್ ಬಿಡ್ತೀರಾ ನೀವು? ಹಂಗಾರೆ ಸಿದ್ದರಾಮಯ್ಯನವ್ರು ಇಲ್ಲಿದ್ದಾಗ ಅನ್ಬೋದು, ನಾವು ಅನ್ಬಾರ್ದ? ಇಲ್ಲಿದ್ದಾಗ ಸಿದ್ದರಾಮಯ್ಯನವ್ರು ಏನೇನು ಅಂಕಿ ಅಂಶ ಕೊಟ್ರು ಅದೆಲ್ಲ ಸರಿ ಇದೆಯಾ? ಸರಿ ಇದೆಯಾ? ಸುಳ್ಳು ಹೇಳೋದು ಬೇರೆ, ಮಾಡಿಲ್ಲ ಅಂತ ಹೇಳಿದ್ರು ಸುಮ್ಮನೆ ಸಾಕಷ್ಟು ಮಾತಾಡಿದ್ರು. ನಾವೇನಾದ್ರೂ ಮಧ್ಯ ಪ್ರವೇಶ ಮಾಡಿದ್ವಿ? ಅವ್ರು ವಾದ ಬಿಡಲ್ಲ, ವಿತಂಡ ವಾದ ಬಿಡಲ್ಲ. ನೀವು ವಿಷಯದ ಬಗ್ಗೆ ಮಾತಾಡೋದು ಬಿಟ್ಟು ಅವರು ಬರೀ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರೆ ನಾವು ಸುಮ್ಮನೆ ಕೂತಿರ್ಬೇಕು. ಅವ್ರು ಮಾತ್ರ ರಾಜಕೀಯ ಮಾಡ್ಬೇಕು, ನಾವು ಸನ್ಯಾಸ ಮಾಡ್ಬೇಕು. ಈಗ ಅಧ್ಯಕ್ಷರೇ, ಹೋದ್ ಬಾರಿ ತಾವು ವಿರೋಧ ಪಕ್ಷದಲ್ಲಿ ಇದ್ರು, ಅವ್ರ ಆಡಳಿತ ಪಕ್ಷದಲ್ಲಿ ಇದ್ದಾಗ ಎಷ್ಟು ಅವಕಾಶ ಕೊಟ್ಟರು ನಿಮ್ಗೆ? ಆಯ್ತು, ಮಾಧುಸ್ವಾಮಿ ಅವ್ರು ಏನೇನ್ ಹೇಳಿದ್ದಾರೆ ಈ ಸದನದಲ್ಲಿ ತೆಗೆದು ನೋಡ್ಬಿಡ್ಲಿ ಅವರು ಕಾನೂನು ಸಚಿವರಾಗಿ. ಇವಾಗ ನಮಗ್ ಪಾಠ ಬಂದು ಹೇಳ್ತಾರೆ. ಈಗ ಉತ್ತರ ಕನ್ನಡದ ಬಗ್ಗೆ ನಾವು ಚರ್ಚೆ ಮಾಡುವ. ಚರ್ಚೆ ಮಾಡೋ ಸಂದರ್ಭದಲ್ಲಿ ಅವ್ರೇನ್ ಹೇಳ್ತಾರೆ, ಏನು ಬೇಕು ಟೀಕೆ ಮಾಡಿ ಯಾವ ವಿಚಾರ ಹೇಳಿ. ಕೆಲವೊಂದು ಅಂಕಿಅಂಶಗಳ ತಪ್ಪಾಗಿ ಹೇಳಿದಾಗ ತಿದ್ದುವಂತ ಕೆಲಸ ನಾನು ಇದು ಮಾಡಿದ್ದೇನೆ ಅಂತ ಹೇಳುವಂಥದ್ದು. ಅದಕ್ಕೆ ನಾವೇನು ಕೂಡ ಈ ರೀತಿ ನೀವು ಹೇಗೆ ಆಗ್ತದ? ನೀವು ಚರ್ಚೆ ಮಾಡಿ. ಈಗ
ನಾವೀಗ ಇಷ್ಟು ಏನೇನ್ ತಪ್ಪು ಮಾಡ್ತೇವೆ ಅವ್ರು ಮೊದಲೇ ಇಷ್ಟು ತಿದ್ದು ನೀತಿ ಬಿಡ್ಲಿ. ನ್ಯಾಯ ಹೇಳ್ತಾರೆ. ಹೋದ್ ಬಾರಿ ಮುಖ್ಯಮಂತ್ರಿಗಳು ಮಾತಾಡುವಾಗ ಮಾತಾಡಕ್ಕೆ ಬಿಟ್ರ ಇವರು? ಆಯ್ತು. ಇಷ್ಟು ಮಾತಾಡ್ತಾರೆ, ನೀತಿ ಹೇಳ್ತಾ ಇದ್ದೀರಲ್ಲ. ಸಿಎಂ ಮಾತಾಡುವಾಗ ಸಿಎಂಗೆ ರಿಪ್ಲೈ ಕೊಡಕ್ ಬಿಟ್ಟಿದ್ರ ನೀವು? ಏನ್ ನೀತಿ ಮಾತಾಡ್ತೀರಾ ಇವತ್ತು ಮರ್ತೋಗಿದ್ದೀರಾ? ಸಿಎಂ ಯಾವ ಪದಗಳನ್ನ ಬಳಸಿದಿರಿ? ನೀವು ಇಲ್ಲಿದ್ದಾಗ ಏನ್ ಮಾಡಿದ್ರಿ? ಸಿಎಂ ಕೂತಿದ್ದಾರೆ ಅಂತ ಏನೇನೋ ಮಾತಾಡ್ತಾ ಇದ್ದೀರಲ್ಲ. ಆವತ್ತು ಅದೇ ಸಿಎಂಗೆ ನೀವು ಏನೇನೋ ಯಾವ ತರ ತೊಂದರೆ ಕೊಟ್ರಿ ಉತ್ತರ ಕೊಡುವಾಗ ಮರ್ತಿದ್ದೀರಾ? ಆಯ್ತು ಈಗ ಅವರನ್ನ ಏನೇನು ಹೆಸರು ಕರ್ತಿದ್ದೀರಿ ಮರ್ತಿದ್ದೀರಾ? ಮಾಡಿ ನಮ್ಮನ್ನೆಲ್ಲ ಆಚೆ ಮರ್ತಿದ್ದೀರಾ? ಇವ್ರು ಸೌಜನ್ಯ ಮಾತಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಸಭಾನಾಯಕ ಉತ್ತರ ಕೊಡುವಾಗ ಏನೆಲ್ಲ ತೊಂದರೆ ಕೊಟ್ರು, ಸಭಾನಾಯಕರಿಗೆ ಉತ್ತರ ಕೊಡ್ಲಿಕ್ಕೆ ಬಿಡ್ಲಿಲ್ಲ. ಇವತ್ತು ನೀತಿ ಪಾಠ ಹೇಳ್ತಾ ಇದ್ದಾರೆ ಇವರು. ಇವಾಗ ನೀತಿ ಜ್ಞಾಪಕ ಬಂತ ಅಧ್ಯಕ್ಷರೇ ಇವರಿಗೆ? ಈಗ ಸರಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡುವ. ಒಬ್ಬ ಸಭಾನಾಯಕನಿಗೆ ಉತ್ತರ ಕೊಡೋದಕ್ಕೆ ಬಿಡೋದಿಲ್ಲ. ಇಂದಿನ ಬಗ್ಗೆ ನಾವು ಆಲೋಚನೆ ಇವ್ರು ಹೇಳೋದೆಲ್ಲ ನಾವು ಕೇಳ್ಬೇಕು. ನಾವು ನಾವು ಹೇಳೋದು ಮುಂದೆ ಬಂದಾಗ ಹೋಗುವಂತ ನಮ್ಗೆ ಕೆಲಸ ಉತ್ತರ ಮಾಡುವ. ಕೊಡ್ಲಿಕ್ಕೆ ಬಿಡೋದಿಲ್ಲ ಅಧ್ಯಕ್ಷರೇ. ಇಲ್ಲ. ನಾವು ಇದಕ್ಕೆ ಸಾಕ್ಷಿ ಇದ್ದೀರಾ? ಸಭಾಪತಿಗಳಿಗೆ ಏನ್ ಮಾಡಿದ್ರು ಅಧ್ಯಕ್ಷರೇ? ಆಯ್ತು ಸೀಟಿಗೆ ಗಮ್ಮಾಕಿ ಗಮ್ಮಾಕಿ ರುದ್ರಪ್ಪ ಲಮಾಣಿ ಅವರಿಗೆ ಏನ್ ಮಾಡಿದ್ರು? ಅಧ್ಯಕ್ಷರೇ, ಆ ಸೀಟಿಗೆಲ್ಲ ಗಮ್ಮಾಕ್ಬಿಡಿ. ಅವತ್ತು ಈಗ ಪ್ರತಿಪಕ್ಷ ಸ್ಟಾರ್ಟ್ ಮಾಡಿ ಈಗ. ಅದೇ ಪೀಠದ ಮೇಲೆ ಹೀಗೆ ಮಾತಾಡಿ ಹೇಗೆ ಆಗ್ತದೆ? ನೀವು ಆ ಸೀಟಿಗೆ ಗಮ್ಮಾಕ್ಬಿಡಿ. ಸ್ಟಾರ್ಟ್ ಮಾಡ್ಲಿಕ್ಕೆ ಅಲ್ಲ ಸ್ಟಾರ್ಟ್ ಆಡಳಿತ ಪಕ್ಷ ಈಗ ನೋಡಿ ಏನಾಗ್ತದೆ. ಅಧ್ಯಕ್ಷರೇ ತಾವೇ ಸಸ್ಪೆಂಡ್ ಮಾಡಿ. ಆಯ್ತು ಈಗ ಆಯ್ತು ಬ್ಯಾಂಕ್ ಹೇಳಲಿಕ್ಕೆ ನೋಡಿ ಇಲ್ಲಿ ಏನಾಗ್ತದೆ. ನಾವೀಗ ನಿಂತ್ಕೊಂಡು ನಾವು ಹಿಂದಿನ ಹಾಗೆ ಆಯ್ತು ಹೀಗೆ ಅದೇ ರೀತಿ ಹೋಗುವಂತದ್ದು. ಈಗ ಅದನ್ನು ಬಿಟ್ಟು ಬಿಟ್ಟು ಅದನ್ನೇ ಇಟ್ಕೊಂಡು ಚರ್ಚೆ ಮಾಡ್ತೀವಿ. ನೀವು ಮುಂದೆ ಸ್ಟಾರ್ಟ್ ಮಾಡಿ. ನೀವು ಉತ್ತರ ನೋಡಿ ನೀವು ಉತ್ತರ ಕರ್ನಾಟಕದ ಬಗ್ಗೆ ಒಂದೇ ನಿಮಿಷ ಈಗ ಒಂದೇ ನಿಮಿಷ ತಾವು ನನಗೆ ಹೇಳಿ. ಗೈಡ್ ಮಾಡಿ. ನನ್ ಸ್ವಲ್ಪ ನಾಲೆಡ್ಜ್ ಕಡಿಮೆ. ಗೈಡ್ ಮಾಡಿ ನಾನು ಹೆಂಗ್ ಮಾತಾಡಬೇಕು, ವಾಯ್ಸ್ ಹೆಂಗಿರ್ಬೇಕು, ಪದ ಹೆಂಗ್ ಉಪಯೋಗ ಮಾಡಬೇಕು ಎಲ್ಲ ಒಂದ್ಸರಿ ಹೇಳ್ಕೊಟ್ಬಿಟ್ರೆ ನಾನು ಹಂಗ್ ಮಾತಾಡ್ತೀನಿ. ಈಗ ಈ ಪದ ಹೇಳಿದ್ರೆ ಜಾಸ್ತಿ, ಈ ಪದ ನೀವು ಹಂಗಾರೆ ನೀವು ಮಾತಾಡುವಾಗ ನಾವು ಮಾತಾಡಿದಿರಿ ಅಂತ ನೀವ್ ಹೇಳಿದ್ರಿ. ನೀವೆಲ್ಲ ಮಾತಾಡಿರೋದು ನಾನು ರೆಕಾರ್ಡ್ ತೆಗೆದುಕೊಟ್ರೆ ಹಿಂದಿನ ವಿಷಯ ಮಾತ್ರ ಹಾಕ್ತದ. ನಾವು ಮಾತಾಡೋರ್ಗು ಕೇಳ್ರಿ. ಈಗ ಮುಂದೆ ಅವ್ರು ರಿಪೀಟ್ ಮಾಡ್ತಾ ಅಷ್ಟೇ. ಉತ್ತರ ಕೊಡೋವಾಗ ಏನ್ ಈಗ ಮಾಡ್ತೀರಾ? ಅಶೋಕ್ ಉತ್ತರ ಕೊಡೋವಾಗ ನಮಗಿಂತ ಕೆಟ್ಟ ಭಾಷೆ ಉಪಯೋಗ ಮಾಡಿ ಉತ್ತರ ಕೊಡಿ. ಆಯ್ತು ಈಗ ಉತ್ತರ ಕೊಡಿ. ನಾವು ಬೇಡ ಅಂತ ಹೇಳಿದ್ರ ಅಲ್ಲ ಈಗ ನೋಡಿ ಉತ್ತರ ಕರ್ನಾಟಕ ಅಲ್ಲ ಪ್ರಶ್ನೆ ಆಯ್ತು ಪ್ರತಿಯೊಂದು ವಿಚಾರದಲ್ಲಿ ಚರ್ಚೆ ಬೇಡ. ಆಯ್ತು ಈಗ ಪ್ರತಿಯೊಂದು ಅವಾಚ್ಯ ಶಬ್ದ ಈಗ ಪ್ರತಿಯೊಂದು ಅಲ್ಲ ಈಗ ಪ್ರತಿಯೊಂದು ವಿಚಾರದಲ್ಲಿ ಚರ್ಚೆ ಬೇಡ. ಅಂಶ ಸರಿನಾ? ಆಯ್ತು ಈಗ ಅಲ್ಲ ಈಗ ಪ್ರತಿಯೊಂದು ವಿಚಾರದಲ್ಲಿ ಚರ್ಚೆ. ಈಗ ಪ್ರತಿಯೊಂದು ವಿಚಾರ ನೀವು ಪ್ರಾರಂಭ ಮಾಡ್ತೀರಿ ಸರ್. ಸುಳ್ಳು ಅಂತ ಇವ್ರು ಹೇಗೆ ಹೇಳೋದು? ಇದರಲ್ಲಿ ಇವ್ರು